ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಸಮೋಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡ್ದಿರಾ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಶುಚಿಯಾಗಿ ನಾವು ಮನೆಯಲ್ಲೇ ಸಮೋಸನ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಅರ್ಧ ಕಪ್ನಷ್ಟು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, 1/4 kg ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇವೆರಡನ್ನೂ ಬೇಯಿಸಿ ಇಟ್ಕೋಬೇಕಾಗತ್ತೆ. ಒಂದು 1/4 kg ಮೈದಾನ ತೊಗೊಂಡಿದ್ದೀನಿ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೈದದ ಜೊತೆಗೇ ಒಂದು ಸ್ವಲ್ಪ ನಾವು ಓಮ್ ಕಾಳನ್ನು ಸಹ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಓಮ್ ಕಾಳನ್ನು ತೊಗೊಂಡು ಈ ಥರ ಉಜ್ಜಿ ಹಾಕೋದ್ರಿಂದ ಒಳ್ಳೆ ಸುವಾಸನೆ ಬರುತ್ತೆ. ಇದ್ರ ಜೊತೆಗೇ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ನೀವು ಬೇಕಾದರೆ ಡಾಲ್ಡನೂ ಸಹ ಯೂಸ್ ಮಾಡ್ಕೋಬೋದು. ನಾನು 1/4 kg ಮೈದಾ ಹಿಟ್ಟಿಗೆ ಈ ಸ್ಪೂನಲ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಆದಮೇಲೆ ಕೈಯಲ್ಲಿ ಹಿಡಿದ್ರೆ ಒಂದು ಶೇಪ್ ಬರಬೇಕು, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ತಾ ಬರಬೇಕು. ಹಿಟ್ಟು ಯಾವ ರೀತಿ ಕಲಿಸ್ಬೇಕು ಅಂದರೆ ತುಂಬ ತೆಳ್ಳಗೂ ಆಗಬಾರ್ದು, ಅದೇ ರೀತಿ ತುಂಬ ಗಟ್ಟಿನೂ ಆಗಬಾರ್ದು. ತೆಳ್ಳಗಾದರೆ ಎಣ್ಣೆ ತುಂಬ ಎಳೆಯುತ್ತೆ ಕರಿಬೇಕಾದ್ರೆ, ಅದೇ ರೀತಿ ಗಟ್ಟಿ ಆದರೆ ನಾವು ಹಿಟ್ಟನ್ನು ತೀಡೋದಕ್ಕೂ ಸಹ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಮೀಡಿಯಮ್ಮಾಗಿ ನಾವು ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದರೆ ನೋಡಿ ಈ ಥರ ಮೀಡಿಯಮ್ಮಾಗಿ ಸಾಫ್ಟ್ ಇರಬೇಕು ಹಿಟ್ಟು. ಅದೇ ರೀತಿ ನಮಗೆ ಕೈಗೆ ಅಂಟದಿರೋ ಹಾಗೆ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಹಿಟ್ಟನ್ನು ಹಿಡಿದ್ರೆ ನಮ್ಮ ಕೈಯಲ್ಲಿ ಹಿಟ್ಟು ಅಂಟಬಾರ್ದು, ಅದೇ ರೀತಿ ತುಂಬ ಕಷ್ಟನೂ ಪಡಬಾರ್ದು. ಆ ರೀತಿ ಕಲಿಸ್ಕೊಂಡು ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನೋಡಿ, 1 ಸ್ಪೂನಷ್ಟು ಧನಿಯಾ ಬೀಜನ ಕುಟ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಸಮೋಸಾಗೆ ಹಾಕಿದ್ರೆ. ಆಮೇಲೆ ಖಾರಕ್ಕನುಸಾರವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ನಾವು ಕ್ರಷ್ ಮಾಡಿರೋವಂಥ ಧನಿಯಾ ಬೀಜನ ಈ ರೀತಿ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಗರಂ ಮಸಾಲ ಒಂದು ಸ್ವಲ್ಪ. ಇದಕ್ಕೆ ತುಂಬ ಮಸಾಲೆಗಳನ್ನ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಸಿಂಪಲ್ಲಾಗಿ ನಮ್ಮ ಜಾಸ್ತಿ ಮಸಾಲೆ ಇಲ್ದಿರ ಸಿಂಪಲ್ಲಾಗಿ ಒಂದು ಸಮೋಸನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಿದ್ದೀನಿ. ಇದಕ್ಕೇ ನಾವು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ಸಮೋಸಾದಲ್ಲಿ ತುಂಬ ಮಸಾಲೆಗಳು ಅಂದರೆ ಇದಕ್ಕೆ ಖಾರದ ಪುಡಿ ಯೂಸ್ ಮಾಡ್ಬೋದು, ಆಮ್ಚೂರ್ ಪೌಡರ್ ಯೂಸ್ ಮಾಡ್ಬೋದು, ಮತ್ತು ಧನಿಯಾ ಪುಡಿ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು, ಚಾಟ್ ಮಸಾಲ ಇದನ್ನೆಲ್ಲನೂ. ಬಟ್ ನಾನು ಸಿಂಪಲ್ಲಾಗಿ ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ನಾನು ಕಮ್ಮಿ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಖಂಡಿತ ಈ ರೀತಿ ನೀವು ಮಾಡಿ ನೋಡಿ. ಒಂದು ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಸಹ ಇಷ್ಟಪಡ್ತಾರೆ. ನೋಡಿ, ಎಲ್ಲ ಕಟ್ ಮಾಡಿರೋಂಥ ಪದಾರ್ಥಗಳನ್ನ ಸೇರಿಸ್ಕೊಂಡು ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ನೀವು ಆಲೂಗಡ್ಡೆಗೆ ಏನಾದರೂ ಉಪ್ಪು ಹಾಕಿದರೆ ಇವಾಗ ಉಪ್ಪು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ. ಈಗ ನಾವು ಬೇಯಿಸಿರೋಂಥ ಆಲೂಗಡ್ಡೆನೂ ಸಹ ಇದರಲ್ಲಿ ಮ್ಯಾಶ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಮ್ಯಾಶ್ ಆಗಬಾರ್ದು, ತಿನ್ಬೇಕಾದ್ರೆ ಆಲೂಗಡ್ಡೆ ಬಾಯಿಗೆ ಸಿಗಬೇಕು ಒಂದು ಸ್ವಲ್ಪ. ಆ ರೀತಿ ಸ್ವಲ್ಪ ಗಟ್ಟಿ ಇದ್ದರೆ ಏನೂ ತೊಂದರೆ ಇಲ್ಲ. ಎಲ್ಲನೂ ಹಾಕ್ಬಿಟ್ಟು ಈ ಒಗ್ಗರಣೆಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಮಿಕ್ಸ್ ಮಾಡಿದ್ರೆ ಇದಕ್ಕೆ ಸಮೋಸ ಸ್ಟಫಿಂಗು ರೆಡಿ ಆಯಿತು. ನಾನು ಮೊದಲೇ ಹೇಳಿದಾಗೆ ನೀವು ಬೇಕಾದ್ರೆ ಆಮ್ಚೂರ್ ಪೌಡರು, ಧನಿಯಾ ಪೌಡರು, ಹಸಿಮೆಣ್ಸಿನ್ಕಾಯಿ ಪೌಡರು, ಗರಂ ಮಸಾಲೆ, ಚಾಟ್ ಮಸಾಲೆ ಎಲ್ಲದನ್ನು ಸೇರಿಸ್ಕೋಬಹುದು. ಈ ಸ್ಟೇಜಲ್ಲಿ ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬಿಟ್ಬಿಡ್ಬೋದು. ಅರಿಶಿನ ಸಹ ನೀವು ಹಾಕ್ಕೋಬೋದು. ಸ್ಟಫಿಂಗ್ ರೆಡಿ ಆಯಿತು. ಹಿಟ್ಟನ್ನು ಸಹ ಒಂದು 20 ನಿಮಿಷ ಆಗಿದೆ. ಇದನ್ನು ಸಹ ರೆಡಿಯಾಗಿದೆ, ಸಾಫ್ಟಾಗಿ ಸಹ ಆಗಿದೆ. ನಾವು ಉಂಡೆಗಳನ್ನಾಗೀಗ ಮಾಡ್ಕೊಳ್ಳೋಣ. ನಾನು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೆ. 1/4 kgಗೆ ಸುಮಾರು ಒಂದು 10ರಿಂದ 11 ಸಮೋಸ ಖಂಡಿತ ಆಗುತ್ತೆ. 1/4 kg ಆಲೂಗಡ್ಡೆ ಮತ್ತು 1/4 kg ಮೈದಾ. ಒಣ ಹಿಟ್ಟನ್ನು ಹಾಕ್ಕೊಂಡು ಈಗ ಹಿಟ್ಟನ್ನು ತುಂಬ ತೆಳುವಾಗಿ ಅಲ್ಲದೆ ಅದೇ ರೀತಿ ತುಂಬ ಮಂದಕ್ಕೆ ಇಲ್ದಿರ ಮೀಡಿಯಮ್ಮಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ಇದು ಲಟ್ಟಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ನಾವು ಓವೆಲ್ ಶೇಪ್ ಅಂದರೆ ಮೊಟ್ಟೆ ಆಕಾರದಲ್ಲಿ ಈ ಥರ ಲಟ್ಟಿಸ್ಕೊಂಡು ಇದನ್ನು ಅರ್ಧ ಕಟ್ ಮಾಡಿದ್ರೆ ನೋಡಿ ಈ ಥರ ಅರ್ಧ ಚಂದ್ರಾಕೃತಿ ಸಿಗುತ್ತೆ. ಈ ಹಿಟ್ಟನ್ನೆಲ್ಲ ಹಾಗೇ ನಾವು ಇಟ್ಕೊಳ್ಳೋಣ. ಅದೇ ರೀತಿ ಈ ಸಮೋಸ ಮೋಲ್ಡ್ ಕೂಡ ಸಿಗುತ್ತೆ ಇವಾಗ, ಅದರಲ್ಲೂ ಕೂಡ ನಾವು ಮಾಡ್ಕೋಬಹುದು. ಅದನ್ನು ರೌಂಡಾಗಿ ನಾವು ಹಿಟ್ಟನ್ನು ಲಟ್ಟಿಸ್ಕೊಂಡು ಮೋಲ್ಡಲ್ಲಿ ಹಾಕಿ ಕೂಡ ನಾವು ಮಾಡ್ಕೋಬೋದು. ಆದರೆ ಕೈಯಲ್ಲಿ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಲಟ್ಟಿಸೋದು ಓವಲ್ ಶೇಪಲ್ಲಿ ನಾವು ಲಟ್ಟಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ.
ಅದ್ರ ಮಧ್ಯಭಾಗಕ್ಕೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಹಿಟ್ಟೆಲ್ಲ ರೆಡಿ ಆಯಿತು. ಈ ಹಿಟ್ಟನ್ನು ಒಂದು 5 ನಿಮಿಷ 10 ನಿಮಿಷ ಹಾಗೇ ಬಿಟ್ಟರೆ ನೀರೆಲ್ಲ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ ಸಮೋಸ. ನೋಡಿ ಈಗ ಒಂದೊಂದೇ ಹಿಟ್ಟನ್ನು ತೊಗೊಂಡು ಇದಕ್ಕೆ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಈ ಕಟ್ ಮಾಡಿರೋಂಥ ಜಾಗದಲ್ಲಿ ಸ್ವಲ್ಪ ನಾವು ನೀರನ್ನು ಸವರ್ಕೊಳ್ಳೋಣ, ಯಾಕಂದರೆ ಇದು ಚೆನ್ನಾಗಿ ನಾವು ಫೋಲ್ಡ್ ಮಾಡಬೇಕಾಗತ್ತೆ, ಅಂದರೆ ಬಿಟ್ಕೊಂಡಿರೋ ಹಾಗೆ ನಾವು ಇದನ್ನು ಇದು ಮಾಡ್ಕೋಬೇಕು. ಇದನ್ನು ಕೋನ್ ಆಕಾರದಲ್ಲಿ ನಾವು ಇದನ್ನು ತೊಗೊಂಬರಬೇಕು. ನೋಡಿ 2 ತುದಿಗಳನ್ನ ಈ ಥರ ಮಡಚಿದ್ರೆ ಈ ಥರ ನಾವು ಪೊಟ್ಟಣ ಕಟ್ತೀವಲ್ಲ ಆ ರೀತಿ ಆಕಾರ ಬರುತ್ತೆ. ಇವಾಗ ಇದ್ರ ಒಳಗಡೆ ನಾವು ಆಲೂಗಡ್ಡೆ ಸ್ಟಫಿಂಗ್ನ ಸೇರಿಸ್ಕೊಳ್ಳೋಣ. ಈ ಸೈಡ್ಗಳಿಗೂ ಅಷ್ಟೇ ನೀರು ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಇವಾಗ ಆಲೂಗಡ್ಡೆ ಸ್ಟಫಿಂಗ್ನ ಇದರಲ್ಲಿ ಹಾಕ್ಕೊಳ್ಳೋಣ. ತುಂಬ ಹಾಕ್ತೀರಾ, ಒಂದು 3/4 ಭಾಗ ಹಾಕಿ ಸ್ವಲ್ಪ ಈ ಥರ ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಎಲ್ಲ ತುದಿಗಳಿಗೆ ನೀರನ್ನು ಹಚ್ಚಿ ಈ ಥರ ಮಡಚಿದ್ರೆ ಸಮೋಸ ಶೇಪ್ ರೆಡಿ ಆಯಿತು. ಇದನ್ನು ಕರೆದ್ರೆ ರುಚಿಯಾದ ಸಮೋಸ ರೆಡಿ ಆಗುತ್ತೆ. ಸಪೋಸ್ ನಮಗೆ ಕೈಯಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನೋರು ನೋಡಿ ಈ ಥರ ಮೋಲ್ಡ್ ಸಿಗುತ್ತೆ. ಈ ಮೋಲ್ಡನ್ನು ತೊಗೊಬಂದ್ಬಿಟ್ಟು ರೌಂಡಾಗಿ ಹಿಟ್ಟನ್ನು ಲಟ್ಟಿಸ್ಬಿಟ್ಟು ಅದರಲ್ಲಿ ನಾವು ಆಲೂಗಡ್ಡೆ ಸ್ಟಫಿಂಗ್ನ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಕೂಡ ಸಮೋಸ ಶೇಪು ಬರುತ್ತೆ. ಇದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ ಎಲ್ಲ ಸಮೋಸಗಳು ರೆಡಿ ಆಯಿತು. ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಸಮೋಸ ಮುಳುಗುವಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಎಣ್ಣೆನ ಹಾಕ್ಕೊಂಡು ಒಂದು ಮೀಡಿಯಮ್ ಬಿಸಿ ಇದ್ದಾಗ ಒಂದೊಂದೇ ಸಮೋಸನ ಬಿಡ್ತಾ ಬರಬೇಕು. ಬಿಟ್ಟಾದಮೇಲೆ ನಾವು ಅದನ್ನು ತಿರುಗಿಸೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಹಾಗೆ ಪೇಷನ್ಸಿಂದ ಹಾಗೆ ಕಾದರೆ ಅದೇನೇ ತೇಲಿ ಬರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಅದೇ ರೀತಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಕರಿಬೇಕಾಗತ್ತೆ. ಐ ಫ್ಲೇಮಲ್ಲಿ ಮಾಡಿದ್ರೆ ಎಲ್ಲ ಸೀದೋಗುತ್ತೆ, ಚೆನ್ನಾಗಿ ಬರಲ್ಲ. ಅದರಿಂದ ಸ್ವಲ್ಪ ನಾವು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕರಿತಾ ಬರಬೇಕು. ಬಣ್ಣ ಬದಲಾಗೋವರೆಗೂ ನಾವು ಇದನ್ನು ಕರಿತಾ ಬರಬೇಕು. ನೀವು ಸರಿಯಾಗಿ ಏನಾದರೂ ಇದನ್ನು ಕ್ಲೋಸ್ ಮಾಡಿಲ್ಲ ಅಂದರೆ ಎಲ್ಲ ಮಸಾಲೆ ಬಿಟ್ಕೊಬಿಡುತ್ತೆ. ಅದರಿಂದ ನೀವು ಆ ಎಡ್ಜಸ್ನ ಸರಿಯಾಗಿ ಕ್ಲೋಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು. ನೋಡಿ ರುಚಿಯಾದ ಸಮೋಸ ರೆಡಿ ಆಯಿತು. ನೀವು ಸಹ ಈ ಹೊಸ ವರ್ಷಕ್ಕೆ ಖಂಡಿತ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.